ನಮಸ್ತೆ ಸ್ನೇಹಿತರೆ, ಜವಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4000 ವಾಚ್ ಅವರ್ನ ಯಾವ ತರ ಕಂಪ್ಲೀಟ್ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಕೊನೆವರೆಗೂ ವಿಡಿಯೋನ ನೋಡಿ ಸ್ನೇಹಿತರೆ, ಯಾಕಂದ್ರೆ ಲಾಸ್ಟಿಗೆ ಒಂದು ಬೋನಸ್ ಟಿಪ್ ಅಂತೇಳಿ ಒಂದು ಟಿಪ್ನ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ 4 ವಾಚ್ ಅವರ್ನ ಯಾವ ತರ ಬೇಗ ಕಂಪ್ಲೀಟ್ ಮಾಡೋದು ಅಂತೇಳಿ 4 ಸ್ಟೆಪ್ಪಲ್ಲಿ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಲೈವ್ ಸ್ಟ್ರೀಮ್ ನಾವು ಬರೋದ್ರಿಂದ ವಾರದಲ್ಲಿ 2 ರಿಂದ 3 ಸತಿ ನಾವು ಲೈವ್ ಸ್ಟ್ರೀಮ್ನ ಬರಬೇಕಾಗತ್ತೆ ಸ್ನೇಹಿತರೆ. ಇದರಿಂದ ನಮ್ಮ ವಾಚ್ ಟೈಮ್ ಬೇಗ ಕೂಡ ಹೆಚ್ಚಾಗುತ್ತೆ. ಅದೇ ರೀತಿ ವ್ಯೂವರ್ಸ್ ಜೊತೆ ನೇರವಾಗಿ ಸಂಪರ್ಕನ ಹೊಂದ್ಬೋದು. ನೀವು ಲೈವಲ್ಲಿ ಇದ್ದಾಗ ಯಾವುದೇ ವ್ಯೂವರ್ಸ್ ಕೂಡ ನಿಮಗೆ ಕಮೆಂಟಲ್ಲಿ ಕ್ವಶನ್ನ ಕೇಳಿದ್ರೆ ಅದರಿಂದ ನೀವು ಅವ್ರಿಗೆ ತಕ್ಷಣದಲ್ಲೇ ಆನ್ಸರ್ ಮಾಡೋದ್ರಿಂದ ನಿಮ್ಮ ಮತ್ತು ವ್ಯೂವರ್ಸ್ ಮತ್ತೆ ಒಂದು ಸಂಬಂಧ ಕೂಡ ಒಂದು ಬಿಲ್ಡ್ ಆಗುತ್ತೆ ಸ್ನೇಹಿತರೆ. ಲೈವ್ ನೋಡ್ತಾ ಇರೋರು ಅವ್ರಿಗೆ ಅವ್ರ ಕ್ವಶನ್ಗೆ ನೀವು ಆನ್ಸರ್ ಮಾಡಿದ ತಕ್ಷಣ ಅವರು ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ನೀವು ಲೈವ್ನಲ್ಲಿರೋ ವಿಡಿಯೋ ಕೂಡ ನೀವು ಅಪ್ಲೋಡ್ ಮಾಡೋದ್ರಿಂದ ಅದರಿಂದ ಕೂಡ ನಿಮಗೆ ವಾಚ್ ಟೈಮ್ ಹೆಚ್ಚಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ವಾರದಲ್ಲಿ ನಾವು 2 ರಿಂದ 3 ಸತಿ ಲೈವ್ನ ಬರಬೇಕಾಗತ್ತೆ ಸ್ನೇಹಿತರೆ. ಇದರಿಂದ ನಮ್ಮ ವಾಚ್ ಟೈಮ್ ಬೇಗ ಹೆಚ್ಚಾಗುತ್ತೆ. ಇನ್ನು ಸೆಕೆಂಡ್ ಒನ್ ನೋಡೋದಾದರೆ ಕಂಟೆಂಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಮಾತನಾಡಬೇಕಾಗತ್ತೆ. ಅದೇ ರೀತಿ ವಿಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಸ್ಪಷ್ಟವಾಗಿ ಮಾತಾಡೋದಂದ್ರೆ ನಮ್ಮ ಮಾಹಿತಿ ಕೂಡ ಸಬ್ಸ್ಕ್ರೈಬರ್ಸ್ಗೆ ಅಥವಾ ವ್ಯೂವರ್ಸ್ಗೆ ನೇರವಾಗಿ ಮುಟ್ಟುತ್ತೆ ಮತ್ತು ಯಾವುದೇ ಡೌಟ್ ಇಲ್ಲದೆ ಅವ್ರಿಗೆ ವಿಡಿಯೋನ ನೋಡ್ಬೋದು. ಅದೇ ರೀತಿ ವಿಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು ಸ್ನೇಹಿತರೆ. ವಿಡಿಯೋ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವುದೇ ವ್ಯೂವರ್ಸ್ ಆಗಲಿ ನೋಡೋದಿಲ್ಲ ಸ್ನೇಹಿತರೆ. ಥಂಬ್ನೇಲ್ ಮತ್ತು ಟೈಟಲ್ ಕೂಡ ಸ್ಟ್ರಾಂಗ್ ಆಗಿರಬೇಕು. ಥಂಬ್ನೇಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಥಂಬ್ನೇಲ್ ಕ್ವಾಲಿಟಿನ ಚೆನ್ನಾಗಿರಬೇಕು. ನೀವು ಯಾವುದಾದ್ರೂ ಕನ್ವಾ ಆ್ಯಪ್ ಅಥವಾ ಪಿಕ್ಸೆಲ್ ಆ್ಯಪ್ ಯೂಸ್ ಮಾಡ್ಕೊಂಡು ಕೂಡ ನೀವು ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದೇ ರೀತಿ ಟೈಟಲ್ ಕೂಡ ಚೆನ್ನಾಗಿರಬೇಕು. ಟೈಟಲ್ ಕೂಡ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇನ್ನು ಥರ್ಡ್ ಒನ್ ನೋಡೋದಾದರೆ ಕ್ಲಿಕ್ ಬೈಟ್ ಅಂದರೆ ಏನಪ್ಪ ಅಂತಂದರೆ ಕ್ಲಿಕ್ ಬೈಟ್ ಅನ್ನೋದು ಒಂದು ಥಂಬ್ನೇಲ್. ಈ ಥಂಬ್ನೇಲ್ ತಪ್ಪು ಮಾಡೋದ್ರಿಂದ ಕ್ಲಿಕ್ ಬೈಟು ರೈಸ್ ಆಗುತ್ತೆ ಸ್ನೇಹಿತರೆ. ಕ್ಲಿಕ್ ಬೈಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಬ್ಲಾಗ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾನ ನೀವು ಬ್ಲಾಗ್ ಮಾಡ್ತಾ ಇದ್ದೀರಾ. ಆದರೆ ಥಂಬ್ನೇಲಲ್ಲಿ ಅಮೇರಿಕಾ ಅಥವಾ ಸ್ವಿಟ್ಜರ್ಲ್ಯಾಂಡ್ ಅಂತೇಳಿ ಇಮೇಜ್ನ ಕ್ರಿಯೇಟ್ ಮಾಡಿ ಥಂಬ್ನೇಲ್ ಹಾಕ್ತಿರಲ್ಲ, ಇದಕ್ಕೆ ನಾವು ಕ್ಲಿಕ್ ಬೈಟ್ ಅಂತ ಕರಿತೀವಿ ಯೂಟ್ಯೂಬಲ್ಲಿ. ಇದರಿಂದ ನಮಗೆ 3 ರೀತಿ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಥಂಬ್ನೇಲ್ನ ಕ್ಲಿಕ್ ಮಾಡಿ ಒಳಗಡೆ ಹೋಗಿ ನೋಡಿದ್ರೆ ಅದು ತಪ್ಪಾಗಿರುತ್ತೆ. ವ್ಯೂವರ್ಸ್ ಮೇಲೆ ನಿಮ್ಮ ಚಾನಲ್ ಮೇಲೆ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಇದು ಮೊದಲನೇದು. ಅದೇ ರೀತಿ ನಿಮ್ಮ ಯೂಟ್ಯೂಬ್ ಅಲ್ಗಾರಿದಮ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಲ್ಲ. ಮತ್ತು 3ನೇದು ನೋಡಪ್ಪ ಅಂತಂದರೆ ನಿಮ್ಮ ಚಾನಲ್ ಮೇಲೆ ವ್ಯೂವರ್ಸ್ಗೆ ಒಂದು ಬ್ಯಾಡ್ ಒಪಿನಿಯನ್ ಮೂಡಿ ನಿಮ್ಮ ಯಾವುದೇ ವಿಡಿಯೋಗಳನ್ನ ಕೂಡ ಅವರು ಮುಂದೆ ನೋಡೋದಿಲ್ಲ ಸ್ನೇಹಿತರೆ. ಅನ್ಸಬ್ಸ್ಕ್ರೈಬ್ ಮಾಡೋ ಕೂಡ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಯಾವುದೇ ರೀತಿ ಅಂದರೆ ವಿಡಿಯೋ ಹೊಂದಿರೋದು ಥಂಬ್ನೇಲ್ ಹೊಂದಿರೋದು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಒಂದು ನೋಡೋದಾದರೆ ಕನ್ಸಿಸ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನೀವು ವಾರದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ವಾರದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ, ಇಲ್ಲ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ. 2 ದಿನಕ್ಕೆ ಅಥವಾ ವಾರಕ್ಕೆ 3 ಅಪ್ಲೋಡ್ ಮಾಡ್ತೀರಾ, ಓಕೆ 3 ಅಪ್ಲೋಡ್ ಮಾಡಿ. ಇದೇ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ಅಂತೇಳಿ. ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅದಕ್ಕಿಂತ 2 ನಿಮಿಷ ನೀವು ನೀಟಾಗಿ ಆ ವಿಡಿಯೋನ ಕ್ಲಿಯರ್ ಆಗಿ ನೋಡಿ ಸ್ನೇಹಿತರೆ. ಏನಾದರೂ ತಪ್ಪಿದೆಯಾ, ಏನಾದರೂ ಮಿಸ್ಟೇಕ್ ಇದೆಯಾ ಅಂತೇಳಿ ಸಂಪೂರ್ಣವಾಗಿ ಆ ವಿಡಿಯೋನ ನೋಡಿ ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ರೆ, ಒಂದು ಸತಿ ನೀವು ಅಪ್ಲೋಡ್ ಮಾಡಿದರೆ ಅದರಿಂದ ಯಾವುದೇ ರೀತಿ ಅದನ್ನ ಡಿಲೀಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ಯಾರೊಬ್ರು ಅದನ್ನ ಡೌನ್ಲೋಡ್ ಮಾಡಿರ್ಬೋದು, ಇನ್ನೊಂದು ಯಾವುದೋ ಸೈಟಲ್ಲಿ ಹಾಕ್ಬೋದು. ಈ ರೀತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರನೇ ನೀವು ಕಂಪ್ಲೀಟಾಗಿ ನಿಮಗೆ ಸಂಪೂರ್ಣ ಆಗಿದ್ರೆ ಮಾತ್ರ ಅದನ್ನ ಅಪ್ಲೋಡ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಬೋನಸ್ ಟಿಪ್ ಅಂತ ಹೇಳಿದ್ರೆ ನೀವು ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ, ಎಡಿಟ್ ಮಾಡ್ತೀರಾ, ಎಲ್ಲ ಥರ ಮಿಕ್ಸ್ನ ಆ ಆ್ಯಪ್ ಈ ಆ್ಯಪ್ ಎಲ್ಲ ಮಿಕ್ಸ್ ಮಾಡಿ ಕೂಡ ನೀವು ಎಡಿಟ್ ಮಾಡ್ತೀರಾ ಸ್ನೇಹಿತರೆ. ವಿಡಿಯೋ ಕೂಡ ಸಖತ್ತಾಗಿರುತ್ತೆ. ಅದನ್ನ ನೀವು ಸ್ವಲ್ಪ ಟೈಮ್ ತೊಗೊಂಡು ಟೈಟಲ್ ಸೆಲೆಕ್ಟ್ ಮಾಡಿ ಥಂಬ್ನೇಲ್ ಕ್ರಿಯೇಟ್ ಮಾಡಿ ಎಲ್ಲನೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀರಾ ಸ್ನೇಹಿತರೆ. ಕಂಪ್ಲೀಟ್ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀರಾ. ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಪಬ್ಲಿಕಲ್ಲಿ ಇಡ್ತೀರಾ, ಸ್ಕೆಡ್ಯೂಲ್ ಇಡ್ತೀರಾ, ಇನ್ನೂ ಒಂದು ಇಡ್ತೀರಾ, ಕೇಸಿಂದ ಅಪ್ಲೋಡ್ ಮಾಡ್ತೀರಾ ಸ್ನೇಹಿತರೆ. ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮಾಡೋ ಮೊದಲನೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಸಂಬಂಧ ಇರುವಂಥ ಸ್ನೇಹಿತರಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅವ್ರಿಗೆ ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಕೂಡ ನೀವು ಆ ಲಿಂಕ್ನ ಕ್ಲಿಕ್ ಮಾಡ್ತೀರಾ, ಸೆಂಡ್ ಮಾಡ್ತೀರಾ ಸ್ನೇಹಿತರೆ. ಸೆಂಡ್ ಮಾಡ್ತೀರಾ. ಇವಾಗ ನಿಮ್ಮ ಫ್ರೆಂಡ್ಸು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಬ್ಯುಸಿ ಆಗಿರ್ತಾರೆ, ಏನೋ ಒಂದು ಮಾಡ್ತಿರ್ತಾರೆ. ನಿಮ್ಮ ಫ್ರೆಂಡ್ ಮೆಸೇಜ್ ಮಾಡಿದಾನೆ ಅಂತೇಳಿ ಕ್ಲಿಕ್ ಮಾಡ್ತಾರೆ. ಆಮೇಲೆ ಓಪನ್ ಮಾಡಿ ನೋಡ್ತಾರೆ. ಯಾಕಂದರೆ ಅವ್ರಿಗೆ ನೋಡಬೇಕು ಮನಸ್ಸಿದ್ರು ಕೂಡ ಟೈಮ್ ಇರಲ್ಲ ಸ್ನೇಹಿತರೆ. ಟೈಮ್ ಇರಲ್ಲ ಅಂತ ಹೇಳಿದ್ರೆ ಓಕೆ ಓಪನ್ ಮಾಡಿ ನೋಡ್ತಾರೆ, ನಿಮ್ಮ ವಿಡಿಯೋ ಬರುತ್ತೆ, ಓಕೆ ಆಮೇಲೆ ನೋಡೋಣ ಅಂತೇಳಿ ಬ್ಯಾಕ್ ಬಂದುಬಿಡ್ತಾರೆ. ಇದೇ ಥರ ಮಾಡೋದ್ರಿಂದ ಯೂಟ್ಯೂಬ್ ಅಲ್ಗಾರಿದಮ್ಗೆ ಈ ವಿಡಿಯೋ ಸರಿ ಇಲ್ಲ ಅಂತೇಳಿ ಯೂಟ್ಯೂಬ್ ಅದನ್ನು ರೆಕಮೆಂಡ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಶೇರ್ ಮಾಡೋದಿದ್ರು ಕೂಡ ನಿಮ್ಮ ವಿಡಿಯೋನ ಯಾರು ಕಂಪ್ಲೀಟ್ ನೋಡ್ತಾರೆ ಅನ್ನೋರಿಗೆ ಮಾತ್ರ ಶೇರ್ ಮಾಡಿ ಸ್ನೇಹಿತರೆ.
ಇಲ್ಲ ಅಂತ ಹೇಳಿದ್ರೆ ಶೇರ್ ಮಾಡೋಕೆ ಹೋಗಿ ಹಾಗೆ ಬಿಡಿ, ಅದು ಆಟೋಮೆಟಿಕ್ ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.